ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾನು ಬಂದಿದ್ದೀನಿ ನಿಮ್ಮ ಕನ್ನಡ ಬಸ್ ಏಡ್ ಜೊತೆಗೆ ಏನೊಂದು ಅಲ್ಟಿಮೇಟದ ಲಿವರಿ ಕೂಡ ತಂದಿದ್ದೀನಿ ಗೈಸ್. ಸೊ ಈ ಲಿವರಿ ಮತ್ತು ಮೋಡ್ನ ಯಾವ ಥರ ಗೇಮಲ್ಲಿ ಹಾಕೋಣ ಅಂತ ಇವತ್ತು ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ. ಸ್ವಲ್ಪ ಲೇಟಾಗಿರ್ಬೋದು ಲಿವರಿ ರಿಲೀಸ್ ಆಗೋದು, ಬಟ್ ಕ್ಲೀನಾಗಿ ರಿಲೀಸ್ ಮಾಡಿದ್ದೀನಿ. ಸೊ ಇಷ್ಟು ಹೇಳ್ತಾ ಇಂಟ್ರೋ ನೋಡ್ಕೊಂಬರೋಣ, ಬನ್ನಿ. On my block, in this cock mask on my face. Hesitate to give me some, I'ma catch a murder case. On my block, in this cock mask on my face. Hesitate to give me some, I'ma catch a on my block, in this cock mask on my face. Hesitate to give. ನಾನು ಮೊದಲೇ ಹೇಳ್ದಂಗೆ ನಾನು ಹೇಳಿದ ಲಿವರಿ ಯಾವುದು ಅಂತ ನೋಡ್ತಾ ಇದ್ದೀರಲ್ಲ, RPN ಅಂತ ಹೇಳ್ಬಿಟ್ಟು. ಸೊ ಈ ಬಸ್ಸು ನಿಮಗೆ ಗೊತ್ತಿರೋ ಪ್ರಕಾರ ತುಂಬಾ ಫೇಮಸ್ಸು ನಮ್ಮ ಮೈಸೂರು ಮತ್ತು ಈರೋಡ್ ಸೈಡು. ಸೊ ಇದು ಇಂಟರ್ಸ್ಟೇಟ್ ಒಂದು ಪ್ರೈವೇಟ್ ಬಸ್ ಆಗಿರುತ್ತೆ. ಈ ಬಸ್ಸಿನ ಲಿವರಿನ ನಾನು ಗೇಮ್ಗೆ ತಂದಿದ್ದೀನಿ. ರೀಸೆಂಟ್ಲಿ RPN ಅವರು ಬಿಡಿಸಿದ್ದಾರೆ ಹೊಸ ಬಸ್ಸು. ಸೊ ರಿಯಲ್ ಬಸ್ ಫೋಟೋ ಕೂಡ ಹಿಂದ್ಗಡೆ ಪ್ರೊವೈಡ್ ಮಾಡಿದೆ, ನೋಡಿದಾರಲ್ಲ. ಅವರ ಓಲ್ಡ್ BS3 ವೇರಿಯಂಟ್ ಬಸ್ಸಸ್ ಏನಿತ್ತು, ಸೊ ಅವನ್ನ ಎಕ್ಸ್ಚೇಂಜ್ ಮಾಡಿಬಿಟ್ಟು ಈ BS6 ಬಸ್ಸಸ್ನ ಹಾಕಿದ್ದಾರೆ ರೂಟಲ್ಲಿ. ಸೊ ಆ BS6 ಬಸ್ಸಿನ ಒಂದು ಲಿವರಿನ ನಾನು ಗೇಮ್ಗೆ ತಂದಿದ್ದೀನಿ. ನೋಡ್ತಾ ಇದ್ದಲ್ಲ ಫ್ರಂಟ್ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು, RPN ಅಂತ ಸೇಮ್ ಮೊದಲಿದ್ದ ಫಂಟಲ್ಲೇ ಇದೆ. ಇಂಟರ್ಸ್ಟೇಟ್ ಎಕ್ಸ್ಪ್ರೆಸ್ ಆಗಿರ್ಬೋದು, ಪ್ಯಾಲೇಸ್ ಕಿಂಗ್ ಆಗಿರ್ಬೋದು, ಮೇಲ್ ಸರ್ವಿಸು, ಪಾಯಿಂಟ್ ಟು ಪಾಯಿಂಟು ಸೇಮ್ ಏನು ರಿಯಲ್ಲಾಗಿ ಏನಿದೆ ಅದನ್ನೇ ಹಾಕಿದ್ದೀವಿ. K10A9950 ಅಂತ ಹೇಳ್ಬಿಟ್ಟು ಇದು ರಿಜಿಸ್ಟ್ರೇಷನ್ ನಂಬರು. ಮತ್ತು ಬಂಪರ್ ಆ್ಯಡೆಡ್ ಥರ ಕಾಣ್ಬೋದು. ಇದು ನಾವೇ ಸ್ವಲ್ಪ ಎಡಿಟ್ ಮಾಡಿ ಹಾಕಿರೋದು, ಮಾಡಲ್ ಏನಿಲ್ಲ, ಬಟ್ ರಿಯಲಿಸ್ಟಿಕ್ಕಾಗಿ ಕಾಣುತ್ತೆ. ಸೊ ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಮತ್ತು ಸೈಡಲ್ಲಿ DVN ಕೋಚಿಂದ ಒಂದು ಸ್ಟಿಕ್ಕರ್ ಹಾಕಿದ್ದೀವಿ. ಸೊ ಇದು ರಿಯಲ್ ಬಸ್ ಬಂದ್ಬಿಟ್ಟು DVN ಕೋಚ್ ಬಾಡಿ ಬಿಲ್ಟಲ್ಲಿ ರೆಡಿ ಆಗಿರೋದು. ಸೊ ಹಂಗಾಗಿ DVN ಕೋಚ್ ಸ್ಟಿಕ್ಕರ್ ಹಾಕಿದ್ದೀವಿ. ಸೊ ಸೈಡಲ್ಲಿ ಕಾಣ್ತಾ ಇರ್ಬೋದು ಈರೋಡ್ ಮತ್ತು ಸತಿ ಮತ್ತು ಮೈಸೂರು. ಸೊ ಕಿಂಗ್ ಆಫ್ ಕಿಂಗ್ಸ್ ಅಂತ ಹಾಕಿದ್ದೀವಿ, ಪಾಯಿಂಟ್ ಟು ಪಾಯಿಂಟ್ ಅಂತ ಹಾಕಿದ್ದೀವಿ ಸೈಡಲ್ಲಿ, ಮತ್ತು RPN ಮೋಟರ್ಸ್ ಅಂತ ಹಾಕಿದ್ವಿ. ಸೊ ಇದು ಗ್ರಾಫಿಕ್ಸು ಹಿಂದಿದ್ದು ಗ್ರಾಫಿಕ್ಸ್ ಥರನೇ ಇದೆ ಸ್ವಲ್ಪ, ಬಟ್ ಅದೇ ಗ್ರಾಫಿಕ್ಸ್ ಅಲ್ಲ, ಸ್ವಲ್ಪ ಚೇಂಜ್ ಇದೆ ಆ ಬಸ್ಸಲ್ಲಿ. ಓಲ್ಡ್ ಗ್ರಾಫಿಕ್ಸ್ಗೂ ಇದು ಗ್ರಾಫಿಕ್ಸ್ಗೂ. ಮತ್ತು ಮಧ್ಯದಲ್ಲಿ ಕಾಣ್ತಿರೋ ಸತಿ ಅಂದರೆ ಸತ್ಯಮಂಗಲ ಅಂತ ಹೇಳ್ಬಿಟ್ಟು, ಬಟ್ ಅದನ್ನು ಶಾರ್ಟ್ ಫಾರ್ಮಲ್ಲಿ ಸತಿ ಅಂತ ಕರೀತಾರೆ. ಸೊ ಅದನ್ನ ಆ್ಯಡ್ ಮಾಡಿದ್ವಿ. ಇದು ಗ್ರಾಫಿಕ್ಸ್ ಬಂದ್ಬಿಟ್ಟು ಎಲ್ಲೋ, ರೆಡ್ಡು, ಬ್ಲ್ಯಾಕು ಎಲ್ಲ ಗ್ರೇಡಿಯಂಟ್ ಗ್ರಾಫಿಕ್ಸ್ ಆಗಿರುತ್ತೆ. ಮತ್ತು ಬ್ಯಾಕ್ ಸೈಡ್ ನೋಡ್ತಾ ಇದ್ದೀರಲ್ಲ, ಈರೋಡ್ ಮೈಸೂರು ಅಂತ ಹಾಕಿದ್ದೀವಿ. ಮತ್ತು LED ಬೋರ್ಡಲ್ಲಿ ಕೂಡ ಈರೋಡ್ ಮೈಸೂರು ಅಂತ ವರ್ಕ್ ಆಗೋ ಥರ ಹಾಕಿದ್ದೀವಿ. ಮತ್ತು ಈ ಬ್ಯಾಕ್ ಸೈಡ್ ಫಿನಿಶಿಂಗ್ ಎಲ್ಲ ತುಂಬ ಕ್ಲೀನಾಗಿ ಮಾಡಿದ್ದೀವಿ ವೈಸ್. ಸೊ ಅದರಲ್ಲಿ ಏನೂ ಪ್ರಾಬ್ಲಮೇ ಇಲ್ಲ ಬ್ಯಾಕ್ ಸೈಡ್ ಫಿನಿಶಿಂಗಲ್ಲಿ. ಈರೋಡ್ ಮೈಸೂರು ಅಂತ ಹೋಗಿರ್ಬೋದು, ಬನಾರಿ ಒಂದು ಫೋಟೋ, ಮತ್ತು ಪಾಯಿಂಟ್ ಟು ಪಾಯಿಂಟ್ ಸರ್ವಿಸ್ದು ಒಂದು ಲೋಗೋ ಎಲ್ಲ ಹಾಕಿದ್ವಿ. ನಮ್ಮ ಚಾನಲ್ದು ಕೂಡ ಒಂದು ಲೋಗೋ ಇನ್ಪುಟ್ ಮಾಡಿದ್ವಿ. ಮತ್ತು ಈರೋಡ್ ಮೈಸೂರು ಅಂತ ಬ್ಲಿಂಕ್ ಆಗ್ತಿರೋ ಥರ ಕ್ಲೀನಾಗಿ ಕಾಣೋ ಥರ ಕೂಡ ಆ್ಯಡ್ ಮಾಡಿದ್ದೀವಿ. ಮತ್ತು ಆ್ಯಸ್ ಯೂಶ್ವಲ್ ನಮ್ಮ ಏನು ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಕೂಡ ಆ್ಯಡ್ ಮಾಡಿದ್ದೀವಿ. ಮತ್ತು ಕೆಳಗಡೆ ಸ್ಟೀಲ್ ಕವರ್ಡ್ ಮತ್ತು ಲೈಟ್ಸ್ ಎಲ್ಲ ವರ್ಕ್ ಆಗೋ ಥರ ಕಾಣ್ತಾ ಇದ್ದಾರೆ. ಸೊ ಅದೆಲ್ಲ ನಾವು ಮಾಡಲ್ ಇಲ್ಲ, ನಾವೇ ರೆಡಿ ಥರ ಮಾಡಿರೋದು. ಬಟ್ ಲೈಟ್ಸ್ ಮಾತ್ರ ಬಸ್ಸಲ್ಲೇ ಇತ್ತು, ಬಟ್ ನಾವು ಅದನ್ನ ರೆಡಿ ಮಾಡಿದ್ದೀವಿ ಈ ಥರ. ಸೊ ಚೆನ್ನಾಗಿ ಕಾಣ್ತಿತ್ತು ಇಲ್ವ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಮತ್ತು ಈ ಸೈಡ್ ಕೂಡ ಸೇಮ್ ಅಲ್ಲೇನಿದೆ ಅದೇ ಇರೋದು, ಆದರೆ ಈ ಸೈಡು ಡೋರ್ಸ್ ಇದ್ದಾವೆ. ಸೊ ಡೋರ್ಸಲ್ಲಿ ಇಲ್ಲಿ ಈ ತಮಿಳ್ನಾಡು ಮೋಡ್ಸಲ್ಲಿ ಏನಂದರೆ ಕ್ಲೋಸ್ ಓಪನ್ ಡೋರ್ಸ್ ಇರೋಲ್ಲ. ರಿಯಲ್ ಬಸ್ ಬಂದ್ಬಿಟ್ಟು ನಾರ್ಮಲ್ ಡೋರು, ಏರ್ ಡೋರ್ ಅಲ್ಲ, ನಾರ್ಮಲ್ ಡೋರು, ಕ್ಲೋಸ್ ಓಪನ್ ಡೋರ್ ಥರ. ಸೊ ಅವ್ರದ್ದು ಓಲ್ಡ್ ಬಸ್ಸಲ್ಲಿ ಏನಿತ್ತು ಆ ಥರ. ಸೊ ಫೀಚರ್ಸ್ ನೋಡೋದಾದರೆ ಡೋರ್ದು ಬಟನ್ ಏನಿದೆ ಅದನ್ನ ಓಪನು ಕ್ಲೋಸು ಕ್ಲಿಕ್ ಮಾಡಿದ್ರೆ ಈ ಥರ ಪ್ಯಾಸೆಂಜರ್ಸ್ ಆ್ಯಡ್ ಆಗೋದು ಕ್ಲೋಸ್ ಆಗೋದು ಆಗುತ್ತೆ. ಇದು ಡೋರ್ ಬಟನ್ನ ಫೀಚರ್ ಆಗಿರುತ್ತೆ. ಮತ್ತು ಫಸ್ಟ್ ಆ್ಯನಿಮೇಷನ್ ಕೀ ಬಂದ್ಬಿಟ್ಟು ವರ್ಕಿಂಗು, ನಾನ್ ವರ್ಕಿಂಗು, ವೈಪರ್ ಚೇಂಜ್ ಆಗೋ ಥರ ಆಗಿರುತ್ತೆ. ಮತ್ತು ರೂಟ್ ಬೋರ್ಡ್ ಕೂಡ ಚೇಂಜ್ ಆಗುತ್ತೆ ಫಸ್ಟ್ ಆ್ಯನಿಮೇಷನ್ ಕೀಯಲ್ಲಿ. ಮತ್ತು ಸೆಕೆಂಡ್ ಆ್ಯನಿಮೇಷನ್ ಕೀ ಬಂದ್ಬಿಟ್ಟು ಈ ಜಾತ್ರೆ ಐಟಮ್ಸ್ ಏನಿದ್ದಾವೆ, ಬಲೂನ್ಸ್ ಆಗಿರ್ಬೋದು, ಅವೆಲ್ಲ ಆ್ಯಡ್ ಆಗೋ ಥರ. ಮತ್ತು ಇಂಟೀರಿಯರ್ಗಳಲ್ಲಿ ಈಗ ಒಂದು ಸ್ಟೇರಿಂಗ್ ಇರುತ್ತಲ್ಲ, ಸೊ ಅದು BS4 ಇರುತ್ತೆ, BS6 ಆಗಿ ಚೇಂಜ್ ಆಗುತ್ತೆ ಸ್ಟೇರಿಂಗು. ಇದನ್ನು ಆನ್ ಮಾಡಿದಾಗ, ಸೊ ಈ ಜಾತ್ರೆ ಎಡಿಷನ್ ಆನ್ ಮಾಡಿದಾಗ ಅದು ಚೇಂಜ್ ಆಗುವಂಥದ್ದು. ಮತ್ತು ಮೂರನೇ ಆ್ಯನಿಮೇಷನ್ ಕೀ ಕೂಡ ಒಂದು ಪಟ್ಟಿ ಮತ್ತು ಒಂದು ಹೂನಾರ ಬರೋ ಥರ ಮೂರನೇ ಆ್ಯನಿಮೇಷನ್ ಕೀ ಆಗಿರುತ್ತೆ. ಸೊ ಇದಿಷ್ಟು ಈ ಮೋಡಿನ ಆ್ಯನಿಮೇಷನ್ ಕೀಸು. ಸೊ ನೋಡ್ತಾ ಇರ್ಬೋದು. ಸೊ ಈ ಪಟ್ಟಿ ಮತ್ತು ಹೂನಾರ ಬರೋ ಥರ ಆ್ಯನಿಮೇಷನು ಮೂರನೇ ಆ್ಯನಿಮೇಷನ್ ಕೀ ಇರುತ್ತೆ. ಮತ್ತು ಮೇಲ್ಗಡೆ ಟಾಪ್ಗೆ ಸ್ವಲ್ಪ ಲಗೇಜ್ ಕೂಡ ಆ್ಯಡ್ ಆಗುತ್ತೆ. ಸೊ ಇದು ಮೂರನೇ ಆ್ಯನಿಮೇಷನ್ ಕೀ ಆಗಿರ್ತದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಂಟೀರಿಯರ್ ವ್ಯೂ ನೋಡ್ಕೊಂಬರೋಣ. ಸೊ ಇಂಟೀರಿಯರಲ್ಲಿ ಡ್ರೈವ್ ಮಾಡೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಮೋಡಲ್ಲಿ, ತುಂಬಾ ಚೆನ್ನಾಗಿರುತ್ತೆ ಕೂಡ. ಸೊ ನೋಡ್ತಾ ಇದ್ರೆಲ್ಲ ಒಳ್ಳೆ ಫೀಲ್ ಇದೆ. ಈ ಕೀ ಚೈನ್ಸ್ ಆಗಿರ್ಬೋದು, ಎಮೋಜಿಸ್ ಆಗಿರ್ಬೋದು, ಹ್ಯಾಂಗಿಂಗ್ ಐಟಮ್ಸ್ ಎಲ್ಲ ಕ್ಲೀನಾಗಿ ಆ್ಯಡ್ ಮಾಡೋರು. ಸೊ ಈಗ ಲಿವರಿ ಡೌನ್ಲೋಡ್ ಮಾಡ್ತಾ ಇರೋದು ಮಾತ್ರ ಹೇಳ್ಕೊಡ್ತೀನಿ. ಮೋಡ್ ಡೌನ್ಲೋಡ್ ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ, ನೋಡ್ಕೊಳ್ಳಿ. ಸೊ ನೋಡ್ತಾ ಇದ್ರಲ್ಲ, ನಮ್ಮ ಚಾನಲ್ ಕೆಳಗಲ್ಲಿ ಡಿಸ್ಕ್ರಿಪ್ಷನಲ್ಲಿ RPN ಲಿವರಿ ಲಿಂಕ್ ಅಂತ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಶೇರ್ ಮಾಡ್ಸ್ ಪೇಜ್ಗೆ ಬರ್ತೀರಾ. ಸೊ ಇದು ಲಿವರಿ ಡೌನ್ಲೋಡ್ ಮಾಡೋ ಪ್ರೊಸೆಸ್ಸು ಶೇರ್ ಮಾಡ್ಸ್ ಪೇಜಲ್ಲಿ. ಸೊ ಇದಾದಮೇಲೆ ಡೌನ್ಲೋಡ್ ಕೊಡಬೇಕಾಗುತ್ತೆ. ಸ್ಟಾರ್ಟ್ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಕೊಟ್ಟಾದಮೇಲೆ ಸೊ ನೋಡ್ತಾ ಇರಲ್ಲ ಈ ಥರ ಲಿವರಿ ಡೌನ್ಲೋಡ್ ಆಗುತ್ತೆ. ನಂತರ ಗೇಮ್ ಓಪನ್ ಮಾಡ್ಕೊಳ್ಳಿ.
ಸೊ ನಿಮಗೆ ಮೋಡ್ ಆ್ಯಡಿಂಗ್ ಬೇರೆ ವೀಡಿಯೋ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್, ಅದನ್ನ ಕ್ಲಿಕ್ ಮಾಡಿ. ಸೊ ಅದರಲ್ಲಿ ಮೋಡ್ ಯಾವ ಥರ ಆ್ಯಡ್ ಮಾಡೋದು ಅಂತ ಇರುತ್ತೆ. ಸೊ ಮೋಡ್ ಅದನ್ನ ಆ್ಯಡ್ ಮಾಡ್ಕೊಂಡು ನೋಡ್ಕೊಂಬಂದ್ಬಿಟ್ಟು ಸೊ ನೆಕ್ಸ್ಟ್ ಈ ಥರ ಬರ್ರಿ. ಸೊ ಇಲ್ಲಿ ಗ್ಯಾರೇಜ್ ಬಂದಿರೋ ಆರಾಮಾಗಿ ಕ್ಲಿಕ್ ಮಾಡ್ತಾ ಹೋದ್ರೆ ಈ ಥರ ಸ್ಟಾರ್ಟಿಂಗಲ್ಲಿ ಬಸ್ ಕಾಣುತ್ತೆ. ಸೊ ಇದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಡಿವೈಸ್ ಗ್ಯಾಲರಿಗೆ ಹೋಗಿ ಇಲ್ಲಿ ಡೌನ್ಲೋಡ್ಸಲ್ಲಿ ಬಸ್ ಲಿವರಿದು ಲಿಂಕ್ ಇರುತ್ತೆ. ಸೊ ಅದನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಷ್ಟೇ, ಕ್ಲಿಕ್ ಮಾಡಿದ್ರೆ ಮುಗೀತು. ಸೊ ಆ್ಯಡ್ ಆನ್ ಆಗುತ್ತೆ ಬಸ್ಸು ಗೇಮಲ್ಲಿ. ಸೊ ಇದಿಷ್ಟು ಬಸ್ನ ಆ್ಯಡ್ ಮಾಡೋ ಪ್ರೊಸೆಸ್ ಆಗಿರುತ್ತೆ ಗೈಸ್. ಸೊ ನೀವು ಯಾವ ಥರ ಬೇಕು ಆ ಥರ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದ್ಯಾವುದೋ ಕೂರುತ್ತೆ, ಸಮ್ಟೈಮ್ಸ್ ಎರರ್ ಬರ್ಬೋದು. ಸೊ ಬಟ್ ಕರೆಕ್ಟಾಗಿ ಕೂರ್ತು ನೋಡಿ ಈ ಥರ. ಸಮ್ಟೈಮ್ಸ್ ಆ್ಯಡ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ನೀವು ಕಾಯಿನಲ್ಲೇ ಹಾಕ್ಕೋಬೋದು. ಸೊ ನಾನು ಮಿಸ್ಟೇಕಾಗಿ ಆ್ಯಡ್ ಕೊಟ್ಬಿಟ್ಟೆ, ಬಟ್ ಕಾಯಿನಲ್ಲೇ ಹಾಕ್ಕೋಬೋದು. ಈಸಿ ಪ್ರೊಸೆಸ್ಸು. ಹಿಂದ್ಗಡೆ ಮೋಡಿಗೆ ಬಂದು ನೀವು ಬ್ಯಾಕ್ ಬರಬೇಕಾಗುತ್ತೆ ಗೈಸ್. ಸಮ್ಟೈಮ್ಸ್ ಬೇರೆ ಎಲ್ಲೆಲ್ಲೋ ಕ್ಲಿಕ್ ಆಗ್ತಾಯಿದೆ ಇದು, ಬಟ್ ನೀವು ಹಿಂದ್ಗಡೆ ಮೋಡಿಗೆ ಬಂದು ಬ್ಯಾಕ್ ಬಂದರೆ ಸರಿ ಆಗುತ್ತೆ. ಸೊ ಇದಿಷ್ಟು ಈ ಮೋಡ್ನ ಆ್ಯಡಿಂಗ್ ಪ್ರೊಸೆಸ್ ಆಗುತ್ತೆ. ಸೊ ನೋಡ್ತಾ ಇರಲ್ಲ ಗ್ಯಾರೇಜಲ್ಲಿ ಯಾವ ಥರ ಕಾಣ್ತಾ ಇದೆ ಅಂತೇಳಿ, ಸಖತ್ತಾಗಿ ಅಲ್ಟಿಮೇಟಾಗಿ ಕಾಣ್ತಿದೆ. ಸೊ ಇಷ್ಟೊತ್ತು ನಾನು ಏನು ರಿವ್ಯೂ ಮಾಡಿದೆ ಅದೇ ಥರ ಕಾಣ್ತಾ ಇದೆ. ಸೊ ನೀವು ಯಾವ ಥರ ಗೇಮ್ ಪ್ಲೇನಾದ್ರು ಮಾಡ್ಕೋಬೋದು. ಸೊ ಇದಿಷ್ಟು ಒಂದು ಲಿವರ್ ಆ್ಯಡಿಂಗ್ ಪ್ರೊಸೆಸ್ ಆಗಿರುತ್ತೆ. ಸೊ ನಾವು ಮೋಡ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತಿರ್ತೀನಿ, ಬಟ್ ನಾನು ಮೋಡ್ನ ಆ್ಯಡಿಂಗ್ ಪ್ರೊಸೆಸ್ಸು ನಾನು ಈ ವಿಡಿಯೋದಲ್ಲಿ ಹೇಳಿಲ್ಲ ಗೈಸ್. ಸೊ ಅಂದರೆ ಇನ್ನೊಂದು ಹಿಂದಿನ ವೀಡಿಯೋದಲ್ಲೇ ನಾನು ಹೇಳಿದ್ದೆ. ಸೊ SLNS ಲಿವರಿಂತ ಇದೇ ಮೋಡ್ಗೆ ಮಾಡಿದೆ. ಸೊ ಅದರಲ್ಲಿ ಮೋಡ್ ಆ್ಯಡಿಂಗ್ ಪ್ರೊಸೆಸ್ನ ಹೇಳಿದೆ. ಸೊ ಹಂಗಾಗಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಸೊ ಅದರಲ್ಲಿ ಮೋಡ್ ಆ್ಯಡಿಂಗ್ ಪ್ರೊಸೆಸ್ ಇರುತ್ತೆ. ಸೊ ಆ ವಿಡಿಯೋನ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಮೋಡ್ ಆ್ಯಡಿಂಗ್ ಏನಿದೆ ಸೊ ಅದೆಲ್ಲ ಪೂರ್ತಿಯಾಗಿ ನೋಡ್ಕೊಳ್ಳಿ. ಸೊ ಅದನ್ನು ನೋಡ್ಕೊಂಬಿಟ್ಟು ಮೋಡ್ನ ಕ್ಲೀನಾಗಿ ಗೇಮ್ಗೆ ಆ್ಯಡ್ ಆನ್ ಮಾಡ್ಕೊಂಡು ಗೇಮ್ ಪ್ಲೇ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಲಿವರಿ ಅನೌನ್ಸ್ಮೆಂಟ್ ಆಗಿ ಸ್ವಲ್ಪ ದಿನಗಳ ಜಾಸ್ತಿನೇ ಕಳೆದ್ಬಿಡ್ತು. ಆದರೆ ನಾನು ರಿಲೀಸ್ ಮಾಡೋದು ಸ್ವಲ್ಪ ಲೇಟ್ ಆಗೋಯಿತು. ಕಾರಣಾಂತರಗಳಿಂದ ಹಿಂಗಾಯಿತು. ಅಂದರೆ ನಮ್ಮದು ಪರ್ಸ್ನಲ್ ಲೈಫ್ ಕೂಡ ಸ್ವಲ್ಪ ಕಾಲೇಜು ಅದು ಇದು ಅಂತ ಇದೆ. ಸೊ ಹಂಗಾಗಿ ಅಲ್ಲಿಗೂ ಇಲ್ಲಿಗೂ ಟೈಮ್ ಕೊಡಬೇಕಾದ್ರೆ ಸಮ್ಟೈಮ್ಸ್ ಎಗರೋಗ್ಬಿಡುತ್ತೆ, ಲೇಟ್ ಆಗುತ್ತೆ. ಸೊ ನನ್ನ ಲಿವರೀಸು ಡಿಲೇ ಆಗ್ಬೋದು, ಬಟ್ ಎಂದು ಕ್ವಾಲಿಟಿ ಹೆಂಗೆ ಬೇಕಂಗೆ ಮಾಡಲ್ಲ. ಸೊ ನಾನು ಕ್ವಾಲಿಟಿ ಚೆನ್ನಾಗಿ ಮಾಡೋದ್ರಿಂದನೇ ಸ್ವಲ್ಪ ಲೇಟ್ ಆಗ್ತಿರೋದು. ಸೊ ಕ್ಲೀನಾಗಿ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಮಾಡ್ತಾಯಿರ್ತೀವಿ. ಸೊ ಹಂಗಾಗಿ ಲಿಟ್ಲು ಬಿಟ್ಟು ಲೇಟ್ ಆಗ್ತಾ ಇರುತ್ತೆ. ಬಟ್ ಕ್ವಾಲಿಟಿಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ, ಬಟ್ ಟೈಮಿಂಗಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು. ಸೊ ಕಾಯ್ದು ತಗೊಳ್ಳೋ ಒಂದು ಲಿವರಿಗೆ ವ್ಯಾಲ್ಯೂ ಜಾಸ್ತಿ. ಬಟ್ ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್ ನಿಮ್ಮ ಹತ್ರ. ಸೊ ಮುಂದಿನಿಂದ ಕರೆಕ್ಟಾಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ನಮ್ಮ RPN BS6 V2.0 ಮೋಡ್ ಲಿವರಿ ಹೆಂಗಿದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ರಿಯಲ್ ಬಸ್ ಕೂಡ ತುಂಬಾ ಫೇಮಸ್ಸು. ಸೊ ಯಾರು ಲಾಗ್ ಬಿಟ್ಟಿಲ್ಲ ಅನ್ಸುತ್ತೆ, ಹಂಗಾಗಿ ಫೇಮಸ್ ಆಗಿರೋದಿಲ್ಲ. ಸೊ ಇಷ್ಟು ಹೇಳ್ತಾ ಇರ್ತೀನಿ ನೋಡಿ, ಇಲ್ಲೇ ಮುಗಿಸಿ ಮತ್ತೊಂದು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.